ಥ್ಯಾಂಕ್ ಯು ಸೋ ಮಚ್ ಎಲ್ಲ ಯೂಟ್ಯೂಬ್ ಚಾನಲ್ಗಳಿಗೂ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸರ್, ಬಗೀರಾ ಬಗ್ಗೆ ಒಂದೆರಡು ಮಾತು ಸರ್. ಹುಟ್ಟುಹಬ್ಬದ ಪ್ರಯುಕ್ತ ಬಗೀರಾ ಬಗ್ಗೆ ಒಂದೆರಡು ಮಾತು ನಾನಲ್ಲ, ನೀವು ಆಡಬೇಕು. ನಿಮ್ಗೆ ಇಷ್ಟ ಆಯ್ತಾ ಟೀಸರು? ತುಂಬ ಇಷ್ಟ ಸರ್. ಅಷ್ಟೇ, ನಿಮ್ಗೇನು ಬೇಕಾ ನೀವು ಹೇಳ್ಕೊಳ್ಳಿ. ನಮ್ಮ ಕರ್ತವ್ಯ, ನಾವು ಒಂದು ಪಿಕ್ಚರ್ ಮಾಡಿಕೊಟ್ಟಿದ್ದೀವಿ. ಇನ್ನೊಂದು ಪುಟ್ಟ ಪ್ರಯತ್ನ ಬಗೀರಾ. ಆ್ಯಂಡ್ ತುಂಬ ಕಷ್ಟಪಟ್ಟಿದ್ದೀವಿ. ಒಂದು ಒಳ್ಳೆ ಸಿನಿಮಾ ಅಂದ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ಎಲ್ಲ ವರ್ಗದ ಆಡಿಯನ್ಸ್ಗೂ ರೀಚ್ ಆಗಬೇಕು ಅನ್ನೋ ಒಂದು ಕತೆ ತೊಗೊಂಡು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ನ ಅಂತ ಇಟ್ಕೊಂಡು ಮೈಂಡಲ್ಲಿ ಬಗೀರಾ ಚಿತ್ರ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಬಗೀರಾ ಚಿತ್ರ ನೋಡಬೇಕು ರಿಲೀಸ್ ಆದಾಗ ನೀವೆಲ್ಲ ಅಂತ ಈ ಮೂಲಕನೇ ಇವಾಗಲೇ ಕೇಳ್ಕೊತಾ ಇದ್ದೀನಿ. ಸರ್, ಇನ್ನೊಂದು ಸರ್ಪ್ರೈಸ್ ಏನಂದರೆ ನಿಮ್ಮ ಹೆಂಡತಿ ಅವರು ಏನೋ ಗಿಫ್ಟ್ ಕೊಟ್ಟರು ಅಂತ, ಸ್ಪೆಷಲ್ ಗಿಫ್ಟ್ ಕೊಟ್ಟರು ಅಂತ ಏನೋ ಹೇಳ್ಬಿಟ್ಟು. ನನ್ನ ಹೆಂಡ್ತಿ ಏನು ಗಿಫ್ಟು ನನಗೆ ಗೊತ್ತಿರಬೇಕು. ನಿಮ್ಗೆ ಯಾರು ಬಂದು ಹೇಳಿದ್ದು? ಏನು ಜನ ಏನು ನನ್ನ ಹೆಂಡ್ತಿ ಅಂತ ತಪ್ಕೊಂಡು ಮುದ್ದು ಕೊಟ್ಟಿರ್ತಾರೆ, ಅದೇ ಗಿಫ್ಟ್ ನಮಗೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ. ಮದುವೆ ಆಗಿ ಇಟ್ಸ್ ಆಲ್ಮೋಸ್ಟ್ ಸಿನ್ಸ್ 20 years. ನನ್ನ ಮಗನಿಗೆ 13-14 ವರ್ಷ, ಮಗಳಿಗೆ 10 ವರ್ಷ. ಸೊ ಇನ್ನೇನು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಕು. ಇನ್ನೇನಿದ್ರು ನೋಡಮ್ಮ, ಫುಲ್ ಕಾನ್ಸಂಟ್ರೇಷನ್ ಸಿನಿಮಾ ಕೆಲಸ, ಒಳ್ಳೊಳ್ಳೆ ಫಿಲ್ಮು, ಜನಗಳನ್ನ ಎಂಟರ್ಟೈನ್ ಮಾಡಬೇಕು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು. ಅಷ್ಟು ನಮ್ಮ ಫೋಕಸ್. ಸರ್, ಪ್ರಶಾಂತ್ ನೀಲ್ ಸರ್ ಒಂದು ಸತಿ ಹೇಳಿದ್ರು, ನಾನು ಹುರುಳಿ ಅವರಿಗೆ ಒಂದು ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಆದಷ್ಟು ಬೇಗ ಅದು ಬರುತ್ತೆ. ಅಂದರೆ ಏನಂದರೆ ಅವರು ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದಾರೆ. ಅವ್ರದ್ದು ಬೇರೆ ಸಿನಿಮಾ ಇದೆ. ಅವ್ರಿಗೆ ಯಾವಾಗ ಆ ಒಂದು ಕಂಫರ್ಟ್ ಝೋನ್ ಸಿಗುತ್ತೆ ಸೇರ್ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು ಬಿಡ್ರ, ಸಾರಿ ಕಣ್ರ. ಆಮೇಲೆ ತಗೋಣ, ಆಮೇಲೆ ಪ್ಲ್ಯಾನ್ ಮಾಡೋಣ ಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತಾಗಲಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.